ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಡಿಕೆಗೆ ಮತ್ತೊಂದು ಬಿಗ್ ಶಾಕ್ ಕೊಡೋದಕ್ಕೆ ಅಮಿತ್ ಶಾ ಮಾಸ್ಟರ್ ಪ್ಲಾನ್ ಒಂದು ರೆಡಿಯಾಗಿದೆ. ಕುಮಾರಸ್ವಾಮಿ ಅವರ ಮುಂದಿಟ್ಟಿದ್ದಾರೆ ಈ ಐಡಿಯಾವನ್ನ. HDK ಕಡೆಯಿಂದ ಆನ್ಸರ್ ಬರಬೇಕಷ್ಟೇ. ಇನ್ನು ಏನ್ ಹಾಗಾದ್ರೆ ಕಮಲ ದಳ ತಂತ್ರ DK ಶಿವಕುಮಾರ್ ಅವರನ್ನ ಹಣಿಯುವ ನಿಟ್ಟಿನಲ್ಲಿ ಈಗ ಕೇಳಿ ಬರ್ತಿರುವಂತಹ ಹೊಸ ಬೆಳವಣಿಗೆ ಮಾಹಿತಿನ ಮುಂದೆ ಇಡ್ತಾ ಇದ್ದೀವಿ. ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, DK ಶಿವಕುಮಾರ್ ಸದ್ಯ ಪಕ್ಷಕ್ಕೆ ಆಧಾರವಾಗಿದ್ದಾರೆ. ಸಿದ್ದರಾಮಯ್ಯನವರು ಅವರ ಅವಧಿ ಮುಕ್ತಾಯವಾಗ್ತಾ ಇದ್ದ ಹಾಗೆ DK ಶಿವಕುಮಾರ್ ಅವರೇ ಕರ್ನಾಟಕ ಕಾಂಗ್ರೆಸ್ಗೆ ಆಧಾರ. DK ಶಿವಕುಮಾರ್ ಅವರು ದಿನೇ ದಿನೇ ಪಕ್ಷದ ಮೇಲೆ ಹಿಡಿತವನ್ನು ಗಟ್ಟಿ ಮಾಡಿಕೊಂಡು ಬಲವನ್ನು ಜಾಸ್ತಿ ಮಾಡ್ಕೊಳ್ತಿದ್ದಾರೆ. ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಮತಗಳನ್ನ ಈ ಲೋಕಸಭಾ ಚುನಾವಣೆಯಲ್ಲೂ ಪಕ್ಕಾ ಮಾಡ್ಕೊಂಡು ಬಿಟ್ರೆ BJP JDS ಇಬ್ಬರಿಗೂ ದೊಡ್ಡ ಸಮಸ್ಯೆ ಆಗತ್ತೆ. ಸೊ ಅಮಿತ್ ಶಾ, BJP ಹೈಕಮಾಂಡ್ ಮತ್ತು ದಳಪತಿಗಳ ಏಕೈಕ ಬಿಗ್ ಟಾರ್ಗೆಟ್ ಅಂದ್ರೆ DK ಶಿವಕುಮಾರ್. ಸದ್ಯದ ಪರಿಸ್ಥಿತಿಯಲ್ಲಿ DK ಶಿವಕುಮಾರ್ಗೆ ಎಲೆಕ್ಷನ್ ಹೊತ್ತಿಗೆ ಯಾವ್ಯಾವ ರೀತಿಯ ಆಘಾತ ಎದುರಾಗಬಹುದು ಕಾನೂನಾತ್ಮಕವಾಗಿ ಅನ್ನೋದ್ರ ಬಗ್ಗೆ ಒಂದು ಚರ್ಚೆ ನಡೀತಾ ಇದ್ರೆ, ಮತ್ತೊಂದು ಕಡೆ DK ತವರಲ್ಲಿಯೇ ಯಾವ ಕಾರಣಕ್ಕೂ ಎದ್ದು ನಿಲ್ಲದಂತೆ ಮಾಡುವಂಥ ರಣತಂತ್ರ. DK ಸುರೇಶ್ ಅವ್ರನ್ನ ಸೋಲಿಸ್ಬಿಟ್ರೆ ಈ ಸಲ DK ಶಕ್ತಿಯಾಗಿರುವ, DK ಬಲಗೈಯಾಗಿರುವ ಸುರೇಶ್ ಅವ್ರನ್ನ ಸೋಲಿಸಿ DK ಪ್ರತಿಷ್ಠೆಗೆ ಮಹಾ ಪೆಟ್ಟನ್ನ ಕೊಡೋದು, ಒಕ್ಕಲಿಗ ಮತಗಳ ಮೇಲೆ ಹಿಡಿತ ಸಾಧಿಸೋದಿರ್ಲಿ, ಕ್ಷೇತ್ರವನ್ನು ಉಳಿಸ್ಕೊಳ್ಳೋಕ್ಕಾಗಲಿಲ್ಲ ಅನ್ನೋ ರೀತಿ ಮಾಸ್ಟರ್ ಸ್ಟ್ರೋಕ್ ಕೊಡೋದು ಪ್ಲಾನ್. ಹಾಗಾದ್ರೆ ಯಾರಾಗ್ತಾರೆ ಅಭ್ಯರ್ಥಿ? ಈಗಾಗಲೇ ಆಲ್ಮೋಸ್ಟ್ ಫೈನಲ್ ಆಗ್ತಾ ಇದೆಯಲ್ಲ, ಯಾವ್ಯಾವ ಕ್ಷೇತ್ರ ಅಂತೆಲ್ಲ ಅನೌನ್ಸ್ಮೆಂಟ್ ಆಗಬೇಕು. ಒಂದು ಹಂತಕ್ಕೆ ಒಂದು 3 ಕ್ಷೇತ್ರ ಬಿಟ್ಟುಕೊಡೋ ಥರ ಕಾಣಿಸ್ತಾ ಇದೆ. ಆದರೆ ಬೆಂಗಳೂರು ಗ್ರಾಮಾಂತರವನ್ನೇನು JDS ಕೊಡೋ ಚಾನ್ಸ್ ತುಂಬ ಕಡಿಮೆ. BJP ತಾನೇ ಇಟ್ಕೊಂಡು ಯೋಗೇಶ್ವರ್ ಕಣಕ್ಕಿಳಿಸಬಹುದು, ಕುಮಾರಸ್ವಾಮಿ ಅವರು ಸಪೋರ್ಟ್ ಮಾಡ್ತಾರೆ ಅನ್ನೋ ಥರ ಇತ್ತಲ್ಲ ಇಷ್ಟು ದಿನ. ಆದರೆ ಪ್ಲಾನ್ ಅಮಿತ್ ಶಾ ಅವರು ಕುಮಾರಸ್ವಾಮಿ ಅವರು ಮುಂದಿಟ್ಟಿರೋದು CN ಮಂಜುನಾಥ್ ಜಯದೇವ ನಿರ್ದೇಶಕರಾಗಿದ್ದ ತಮ್ಮೆಲ್ಲ ಕರ್ತವ್ಯಗಳನ್ನು ಮುಗಿಸಿ ನಿವೃತ್ತಿ ಪಡ್ಕೊಂಡು ರಾಜಕೀಯದತ್ತ ಎಂಟ್ರಿ ಕೊಡ್ತಾರಾ ಅಂತ ಚರ್ಚೆ ನಡೀತಿದೆ. ಹಾಸನದಲ್ಲಿ ನಿಲ್ತಾರೆ ಅನ್ನೋ ಥರ ಇತ್ತು, ಬಟ್ ದೇವೇಗೌಡರೇ ಎಂಟ್ರಿ ಆಗಿಬಿಟ್ಟಿದ್ದಾರೆ. ಪ್ರಜ್ವಲ್ ರೇವಣ್ಣ ಅವ್ರಿಗೆ ಟಿಕೆಟ್ ಬೇಕೇ ಬೇಕು ಅಂತ ಅನೌನ್ಸೇ ಮಾಡಿಬಿಟ್ಟಿದ್ದಾರೆ. ಅಲ್ಲಿ ಪ್ರಜ್ವಲ್ ರೇವಣ್ಣ ಅವ್ರನ್ನ ಗೆಲ್ಲಿಸ್ಕೊಡಿ ಅಂತ ಹಾಸನ, ಬೇಲೂರಲ್ಲೆಲ್ಲ ಮೀಟಿಂಗ್ಗಳನ್ನು ಮಾಡ್ತಿದ್ದಾರೆ. ಬಹುತೇಕ ಎಲ್ಲ ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲೂ ಮೀಟಿಂಗ್ ಮಾಡಿ ಪ್ರಜ್ವಲ್ ರೇವಣ್ಣಗೆ ಬಲ ತುಂಬೋ ಕೆಲಸವನ್ನ ತಾತ ದೇವೇಗೌಡ್ರೆ ತಾನೇ ಅಖಾಡಕ್ಕಿಳಿದು ಮಾಡ್ತಿದ್ದಾರೆ. JDSನಲ್ಲೇ ಎಷ್ಟೋ ಜನಕ್ಕೆ ಅವ್ರು ಇಳಿಯೋದು ಇಷ್ಟ ಇಲ್ಲ, ಯಾಕಂದರೆ ನೆಗೆಟಿವ್ ರಿಪೋರ್ಟ್ ಇದೆ. ಇತ್ತೀಚೆಗೆ ಬೇರೆ ಡ್ರೈವರ್ ಕೇಸು ಅದು ಇದು ಅಂತ ಒಂದಿಷ್ಟು ಸಮಸ್ಯೆ ತಂದಿಟ್ಕೊಂಡಿದ್ದಾರೆ. ಅನರ್ಹತೆಯ ಭೀತಿ ಇದೆ ಅವ್ರಿಗೆ. ಸುಪ್ರೀಂ ಕೋರ್ಟ್ ತಡೆ ಕೊಟ್ಟಿರೋದು, ಯಾವುದೇ ಕ್ಷಣದಲ್ಲಿ ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದು ಬಿಟ್ರೆ ಆಮೇಲೆ ಅನರ್ಹರಾಗಿ 6 ವರ್ಷ ಎಲೆಕ್ಷನ್ಗೆ ನಿಲ್ಲೋಕ್ಕೂ ಆಗಲ್ಲ. ಆಗ ಸಡನ್ನಾಗಿ ಅಭ್ಯರ್ಥಿ ಚೇಂಜ್ ಮಾಡೋದು ಎಷ್ಟು ರಿಸ್ಕಿ, ಇದೆಲ್ಲ ಹೇಳ್ತಾ ಇರೋದು. BJP ಅವರಂತೂ ಅಲ್ಲಿ ಪ್ರಜ್ವಲ್ ರೇವಣ್ಣ ವಿರುದ್ಧ ತೊಡೆ ತಟ್ಟಿದ್ದಾರೆ, ರಾಮಸ್ವಾಮಿ ಅವರಿಂದ ಹಿಡಿದು ಪ್ರೀತಮ್ ಗೌಡ್ರು ಎಲ್ಲ. ಹೀಗಿರುವಾಗ ಪ್ರಜ್ವಲ್ ರೇವಣ್ಣ ತುಂಬಾ ರಾಂಗ್ ಸೆಲೆಕ್ಷನ್ ಅಂತ JDSನ ಒಳಗಡೆಯೂ ಅಭಿಪ್ರಾಯ ಇದೆ. BJPಯ ಸರ್ವೆಯಲ್ಲೂ ರಿಪೋರ್ಟ್ ಬಂದಿದೆ ಅನ್ನೋ ವಿಚಾರ. ಹೀಗಿದ್ರೂ ದೇವೇಗೌಡರು ಮಾತ್ರ ಪಟ್ಟು ಸಡಿಲಿಸ್ತಿಲ್ಲ. ಪ್ರಜ್ವಲ್ ರೇವಣ್ಣ ಅವ್ರಿಗೆ ಕ್ಷೇತ್ರ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದಾರೆ. ಸೊ ಮಂಜುನಾಥ್ ಅವರನ್ನ ಹಾಸನದಲ್ಲಿ ನಿಲ್ಲಿಸುವಂತಹ ಒಂದು ಪ್ರಯತ್ನಕ್ಕೆ ಫಲ ಸಿಗಲಾರದು. ಕುಮಾರಸ್ವಾಮಿ ಅವರು ಆ ಆಯ್ಕೆಯನ್ನ BJP ಹೈಕಮಾಂಡ್ ಮುಂದೆ ಇಟ್ಟರೆ ಅದು ಸಾಧ್ಯವಾಗೋ ಥರ ಕಾಣಿಸ್ತಿಲ್ಲ, ಗೌಡ್ರ ಮಧ್ಯೆ ಬಂದಿರೋದ್ರಿಂದ. ಹಾಗಾಗಿ ಈಗ ಬೆಂಗಳೂರು ಗ್ರಾಮಾಂತರದಲ್ಲಿ BJPಯ ಚಿಹ್ನೆಯಡಿ CN ಮಂಜುನಾಥ್ ಅವರನ್ನ ನಿಲ್ಲಿಸಿ ಅನ್ನುವ ಬಿಗ್ ಆಫರ್ ಒಂದನ್ನ ಈಗ BJP ಹೈಕಮಾಂಡ್ ಕುಮಾರಸ್ವಾಮಿ ಅವರು ಎದುರಿಗಿಟ್ಟಿದೆ. ಹೇಗೂ CN ಮಂಜುನಾಥ್ ಅವರಿಗೆ ಬೆಂಗಳೂರು ಸುತ್ತಮುತ್ತಲಿನ ಜಿಲ್ಲೆಗಳಲ್ಲಂತೂ ತುಂಬಾ ಒಳ್ಳೆ ಹೆಸರಿದೆ. JDS BJP ಮತಗಳು ಒಗ್ಗೂಡೋದ್ರ ಜೊತೆಗೆ ಒಳ್ಳೆ ಹೆಸರಿರುವಂತಹ ಸಮಾಜ ಸೇವೆಯ ಮೂಲಕವೇ ಗುರುತಿಸ್ಕೊಂಡಿರುವಂತಹ ಮಂಜುನಾಥ್ ಅವರ ವ್ಯಕ್ತಿತ್ವ ನಮ್ಗೆ ಆನೆಬಲ ಕೊಡುತ್ತೆ ಅಲ್ಲಿ ಅನ್ನುವಂಥ ಪ್ಲಾನ್. ಮುಂದಿನ ದಿನಗಳಲ್ಲಿ ಅವ್ರಿಗೆ ಒಳ್ಳೆ ಸ್ಥಾನಮಾನವನ್ನು ಕೊಡೋಣ ನಾವು, JDSನಿಂದ ಅನ್ನೋ ಥರನೇ ಇರುತ್ತೆ, ಬಟ್ BJP ಚಿಹ್ನೆಯಡಿ ಸ್ಪರ್ಧಿಸ್ಲಿ ಅನ್ನುವ ಆಫರ್ ಅನ್ನ ಕೊಟ್ಟಿರೋದು. BJP ಹೈಕಮಾಂಡ್ ಈ ದಿಢೀರ್ ಆಲೋಚನೆ ಯಾಕೆ ಅಂತ ಕೇಳಿದ್ರೆ, ಸರ್ವೆ ರಿಪೋರ್ಟ್ಗಳು ಈಗಾಗಲೇ 3 ಸುತ್ತಿನಲ್ಲಿ ರೆಡಿ ಆಗಿವೆಯಲ್ಲ, ಗ್ರೌಂಡ್ ರಿಪೋರ್ಟ್ ತಗೊಂಡಿದ್ದಾರಲ್ಲ. ಯೋಗೇಶ್ವರ್ ಅವ್ರು ನಿಂತರೂ ಅಷ್ಟು ಸುಲಭ ಇಲ್ಲ DK ಸುರೇಶ್ ಅವ್ರನ್ನ ಸೋಲಿಸೋದು ಅನ್ನುವಂಥ ವರದಿ ಕೈ ಸೇರಿದೆಯಂತೆ. ಹಾಗಾಗಿ ಬೇರೆ ಅಭ್ಯರ್ಥಿಯ ಹುಡುಕಾಟದಲ್ಲಿದೆ ಈಗ. CN ಮಂಜುನಾಥ್ ಬಿಟ್ರೆ ಇನ್ಯಾರೂ ಇಲ್ಲ ಆ ಜಾಗಕ್ಕೆ ಅಂತ ತಮ್ಮ ಅಭಿಪ್ರಾಯವನ್ನ ಮುಂದಿಟ್ಟಿದ್ದಾರೆ. ಕುಮಾರಸ್ವಾಮಿ ಅವರೀಗ ತಮ್ಮ ನಿರ್ಧಾರ ಏನು ಅನ್ನೋದನ್ನ ಹೈಕಮಾಂಡ್ಗೆ ತಿಳಿಸಬೇಕಾಗಿದೆ. ಸೊ ಶತಾಯ ಗತಾಯ
ಡಿ.ಕೆ ಪವರ್ ಅನ್ನ ಕುಗ್ಗಿಸೋದಿಕ್ಕೆ ಡಿ.ಕೆ ಸುರೇಶ್ ಅವ್ರನ್ನ ಸೋಲಿಸಿ ಬೆಂಗಳೂರು ಗ್ರಾಮಾಂತರ ವಶಪಡಿಸಿಕೊಳ್ಳೇಬೇಕು ಅಂತ ಹೆಣದಿರುವಂಥ ರಣತಂತ್ರ. ಮಂಜುನಾಥ್ ಅವರು ಅಲ್ಲಿಗೆ ಬರ್ತಾರಾ ಕಾದ್ ನೋಡ್ಬೇಕು. ಯಾಕಂದ್ರೆ ಅವರು ಜಯದೇವದಲ್ಲಿ ಮುಂದುವರಿಯುವ ಆಸಕ್ತಿ ಇತ್ತು ಅನ್ನೋ ಥರ ಅನಿಸ್ತು ಅವ್ರ ಮಾತಲ್ಲಿ. ಸರ್ಕಾರ ಏನೂ ಮಾತಾಡಿಲ್ಲ, ಕ್ಯಾಬಿನೆಟ್ನ ಯಾರೂ ಕೂಡ ಮಾತಾಡಿಲ್ಲ ಅಂತ ಪರೋಕ್ಷವಾಗಿ ಅಸಮಾಧಾನ ಹೊರ ಹಾಕಿದ್ರು. ನೇರವಾಗಿ ಏನೂ ಹೇಳದೇ ಇದ್ರು ಕೂಡ ರಾಜಕಾರಣಕ್ಕೆ ಒಂದು ಒಳ್ಳೆಯ ಆಫರ್ ಅನ್ನ ಕೊಟ್ಟು ಕರ್ಕೊಂಡ್ರೆ ಬಿಜೆಪಿ ಹೈಕಮಾಂಡ್ ನಾಯಕರೇ ಮಾತನಾಡಿದ್ರೆ ಒಪ್ಪಿಕೊಳ್ತಾರಾ ಅನ್ನೋ ಕುತೂಹಲ ಈಗ ಇದೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.